ಬಂದ. ಆದ್ರೆ ಅವ ವೀಣೆ ತಗೊಂಡು ಕುಣದ ಹಾಡ್ದ ಬೆಕ್ಕದ ಮಾಡ್ದ. ಇವ ಏನು ಕಣ್ಣು ತೆರಿಲಿಲ್ಲ. ಸಮಾಧಿ ಅಂದ್ರೆ ಭಾಳ ಡೇಂಜರ್ ಇರ್ತದೆ ರೀ. ಸಮಾಧಿ ಅಂದ್ರೆ ಇದಕ್ಕೆ ಹಾವು ಕಚ್ಚಿದ್ರೂ ಹೆಸರಿರಂಗಿಲ್ಲ. ಆನೆ ತಂದು ಅದರಲ್ಲಿ ತಿಕ್ಕಿದ್ರೂ ಅವನಿಗೆ ಅರಿವು ಇರಂಗಿಲ್ಲ. 1 ಇಂಚಿಂಚಾಗಿ ಶರೀರ ಕಡಿದ್ರೂ ಅವನಿಗೆ ಅರಿವು ಇರಂಗಿಲ್ಲ. ಸಮಾಧಿ ಅಷ್ಟು ಡೇಂಜರ್ ಇರ್ತದೆ. ಅದು ನಮ್ಮ ಹೇಳಿನಿಲ್ಲ, ಅಷ್ಟಾಂಗ ಯೋಗ ಸಾಧಕರಿಗೆ ಮಾತ್ರ ಅದು ಗುರುತು, ಅನ್ಯರಿಗೆ ಗುರುತಿಲ್ಲ. ಸಮಾಧಿ, ಅಂಥ ಸಮಾಧಿಯೊಳಗಿದ್ದಂಥ ಅಮೋಘ ಸಿದ್ಧನನ್ನು ನಾರದರು ಕೂಡ ಬಂದು ಸಮಾಧಿ ಭಂಗ ಮಾಡಬೇಕಂದ್ರು. ಅವರಿಂದಲೂ ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಒಂದು ಸಲ ಪಾರ್ವತಿ ಪರಮೇಶ್ವರರು ಕೈಲಾಸದಲ್ಲಿ ಏಕಾಂತ ಸಮಯದಲ್ಲಿ ವಿರಾಜಮಾನ ಕೂತ್ಕೊಂಡಾಗ ದೇವಿ ದೇವನಿಗಂದ್ಲಂತ, ಪರಮೇಶ್ವರನಿಗೆ, ದೇವಾದಿದೇವ ಎನ್ನ ಒಡೆಯನೇ, ಎನ್ನ ಸ್ವಾಮಿಯೇ, ನನಗೆ ಒಂದು ಆಶ್ಚರ್ಯ ಸಂಗತಿ ಏನು ಅಂದರೆ, ಈ ಪೃಥ್ವಿ ಸೃಷ್ಟಿಯನ್ನು ನಿರ್ಮಾಣಗೊಂಡು ಹಿಡಿದು ಇಲ್ಲಿ ತನಕ ಬಹುತೇಕವಾಗಿ ನನ್ನ ಹಾಗೆ ನಿನ್ನ ಸೇವಾ ಮಾಡೋರು ಜಗತ್ನಾಗ ಯಾರೋ ಇಲ್ಲ ಅಂದಳು ದೇವಿ. ಏನಂದ್ರಿ? ನನ್ನ ಹಾಗೆ. ಯಾಕಂದ್ರೆ ನಾನು ಒಂದು ಕ್ಷಣ ಮಾತ್ರ ಕೂಡ ನಿನ್ನನ್ನು ಅಗಲದ ಅದೀನಿ. ನನಗೆ ಶಕ್ತಿ ಅಂತಾರೆ, ನಿನಗೆ ಶಿವ ಅಂತಾರೆ. ಎರಡೂ ಕೂಡಿ ಲಿಂಗ ಆಗ್ಯದ. ಹೌದಲ್ಲಿ? ಲಿಂಗ ಮ್ಯಾಲಿಂದ ಏನದದು, ಅದೇನಂತೀರಿ ಅದಕ್ಕೆ? ಪಿಂಡ. ಅದು ಶಿವ. ಕೆಳಗಿಂದ ಏನದ ಎಲ್ಲ ಇದು ಆಕಿ ಆಯಿ ಪಾರ್ವತಿ. ಎರಡೂ ಕೂಡಿ ಶಕ್ತಿ ಆಯಿತು. ಅದಕ್ಕೆ ಆ ಲಿಂಗ ಯಾಕಷ್ಟು ಪತ್ರಿಗೆ ಅಭಿಪ್ರಾಯ ಮಾಡ್ತಾನೆ ಶಿವ ಅಂತ ಕೇಳಿದರೆ ನಿಮಗೆ ಯಾರು ಹೇಳಿರಬೇಕು, ಹೇಳಾರ್ಕಿಲ್ಲ. ಆದರೂ ಕೇಳ್ರಿ, ಬಿಲ್ವ ದಳದ ಮೇಲೆ ಲಿಂಗಪ್ಪ ಯಾಕಷ್ಟು ಮಲ್ಲಿಕಾರ್ಜುನ ಪ್ರೀತಿ ಮಾಡ್ತಾನಂದ್ರೆ ಪಾರ್ವತಿಯ ಎದೆಯಿಂದ ಪತ್ರಿಗಿಡ ಹುಟ್ಟ್ಯದ. ಪತ್ರಿಕಾಯಿ ನೋಡಿರ್ಬೇಕಾರೆ ಕುಚ ಇದ್ದಂಗೆ ಇರ್ತಿರ್ತದೆ. ಅದಕ್ಕೆ ಅದು ನನ್ನ ಧರ್ಮಪತ್ನಿ ಎದಿದಿಂದ ಹುಟ್ಟ್ಯದಂತ ಆ ಪತ್ರಿ ಒಂದು ಸಲ ಲಿಂಗದ ಮ್ಯಾಗಿಟ್ರೆ ನಮ್ಮವ್ರು ಹೇಳ್ತಾರೆ ಶಿವಾಷ್ಟಕದೊಳಗೆ ಏನಂತ, ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ. ಎಂಥ ಸುಂದರ ಮಾತು. ಒಂದು ತ್ರಿದಲದ ಪತ್ರಿಯನ್ನು ಲಿಂಗದ ಮೇಲಿಟ್ಟು ನಾವು ಪೂಜೆ ಮಾಡಿದರೆ ತ್ರಿಜನ್ಮ, 3 ಜನ್ಮಗಳ ಪಾಪ ನಶಿಸಿ ಹೋಗ್ತದತ್ತು ಒಂದು ಸಲ. ಅಂಥ ಲಿಂಗ ನನ್ನ ನಿನ್ನಿಂದ ನಿರ್ಮಾಣ ಆಗ್ಯದ. ನನಗಿಂತಲೂ ಸೇವಾ ಮಾಡೋರು ಈ ಜಗತ್ನಾಗ ಯಾರೂ ಇಲ್ಲ ಅಂದ್ಲಕ್ಕಿ. ಪರಮಾತ್ಮ ನಗತಾಣ್ರಿ. ದೇವಿ, ನಿನ್ನಲ್ಲಿ ನನ್ನ ಹಾಗೆ ಅನ್ನುವಂಥ ನಾ ಅನ್ನುವಂಥ ಅಹಂಕಾರ ಬಂತಲ್ಲ, ಇಂಥವ್ರ ಕಣ್ಣಿಗೆ ನಾನು ಸೇವಾ ಮಾಡೋರು ಕಾಣಿಸಂಗಿಲ್ಲ ಅಂದ. ಯಾರಾದ್ರೇನು ಯಾರಾದ್ರೇನು ಶರೀರ ಎಲ್ಲಿ ಅದ ಅಲ್ಲೆಲ್ಲ ಇದ್ದುದ್ದು 6 ಷಡ್ವಿಕಾರ ಇರುವ ಇವು ನಮಗಿರ್ತಾವೆ, ನಿಮಗಿಲ್ಲ ಅಂತಲ್ಲ. ಒಬ್ಬರು ಅದನ್ನು ವ್ಯಕ್ತ ಮಾಡ್ತಾರೆ, ಒಬ್ಬರು ಅದನ್ನು ಬಳಸುವುದಿಲ್ಲ. ಕಾಮಕ್ರೋಧಾದಿಗಳು, ಆ ಬಳಿಕ ಷಟಸಂಪತ್ತುಗಳು, ಆ ಬಳಿಕ ಅಷ್ಟಮದಗಳು, ಹೀಗೆಲ್ಲ ಅದಾವ್ರಿ ಇದ್ರೊಳಗೆ. ಅವುಗಳನ್ನು ಕೆಲವೊಬ್ಬರು ಬಳಸಿದ್ರು, ಕೆಲವೊಬ್ಬರು ಬಳಸಲಿಲ್ಲ. ಬಳಸಲಾರದವರು ಶರಣರಾದರು, ಬಳಸಿದವರು ಕರ್ಮಕ್ಕೆ ತುತ್ತಾದರು, ಯಮನ ಬಾಗಿಲಕ್ಕೆ ಗಿರೇಕಾದರು. ಇರಲಿ, ಅವಾಗ ದೇವಿಗಂತನವ ನಿನಕ್ಕಿಂತಲೂ ಉತ್ತಮವಾಗಿ. ಮತ್ತು ಅವ್ರು ಹೆಂಗದಾರ ಅಂತ ಕೇಳಿದರೆ, ಯಾರ ಕಣ್ಣಿಗೂ ಬೀಳದಂತೆ, ಯಾರಿಗೂ ತಮ್ಮ ಸೇವೆ ತೋರದಂತೆ ಅವ್ಯಕ್ತ ಗುಪ್ತ ರೂಪದಲ್ಲಿ ಬಂದು ನನ್ನ ಸೇವಾ ಮಾಡೋರು ಅದಾರ ಜಗತ್ತಿನೊಳಗೆ. ದೇವಿ ಈ ಕಣ್ಣಿನಿಂದ ಅವರು ಕಾಣೋದಿಲ್ಲ ಅಂತ ಹೇಳ್ದ. ದೇವಿಗೊಂದು ಸಲ ಕುತೂಹಲ ಅನ್ನಿಸ್ತು ಒಂದಿಷ್ಟು. ಏನಂದ್ರೆ, ನಾನೀ ಜಗತ್ತಿನ ಸ್ತ್ರೀ ಶಕ್ತಿ, ನೀ ಪುರುಷ ಶಕ್ತಿ, ಇದೆಲ್ಲ ನನ್ನ ಬಳಗ, ಅದು ನಿನ್ನ ಬಳಗ. ಹೀಗಿದ್ದರೂ ಕೂಡ ನನಗೆ ಅವ್ರು ಕಾಣಲ್ಲ ಅಂದಾಗ ಶಿವ ಹೇಳ್ತಾನೆ, ನೋಡೋ, ಅವನ ದರ್ಶನ ಅವನಿನ ಕಾಣಬೇಕಾಗಿತ್ತು ಅಂದ್ರೆ ನೀನು ನಿನ್ನಲ್ಲಿರುವಂಥ
ಅಹಂಕಾರದ ಪರದೆಯನ್ನು ದಾಟಿ ಅದನ್ನು ಮೀರಿ ಇಲ್ಲೇನು ಶಿವನ ಗದ್ದಿಗೆ ಐತಿಲ್ಲ, ಈ ಗದ್ದಿಗೆ ಮುಖದ ಮುಂದೆ ನೀನು ಪದ್ಮಾಸನ ಹಾಕಿಕೊಂಡು ನಿರಾಮಯವಾಗಿ ನಿರ್ವಿಕಲ್ಪ ಸಮಾಧಿಯೊಳಗೆ ನೀ ನನ್ನ ಧ್ಯಾನ ಮಾಡ್ಕೋತ ಕೂತ್ಕೊಂಡಾಗ ಯಾರ ಕಣ್ಣಿಗೆ ಕಾಣದಂಥ ಯೋಗಿ ಒಬ್ಬ ನಿನಗೆ ದರ್ಶನ ಆಗುತ್ತದೆ. ಅಂದ ಮೇಲೆ ದೇವಿಗೆ ಭಾಳ ಸಂತೋಷ ಅನ್ನಿಸ್ತು. ಅಂಥವನ್ನ ನೋಡಬೇಕಲ್ಲ, ಕಾಣಬೇಕಂತ ಅತ್ಯಂತ ಪ್ರೀತಿಯಿಂದ ಭಗವಂತನ ಸನ್ನಿಧಾನದಲ್ಲಿ ಪದ್ಮಾಸನ ಹಾಕಿಕೊಂಡು ಅವರು ಧ್ಯಾನ ಮಾಡ್ಕೊಂತ ಕುಂತಲು. ಮಂತ್ರ ಅಂತಿರ್ತಾಳ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಧ್ಯಾನ ಮಾಡೋಕೋತ ಕೂತ್ಕೊಂಡ್ಳು. 3 ಗಂಟೆ ಕೂತ್ಕೊಂಡ್ಳು. ಆ ಬಳಿಕ ಆ ಗದ್ದಿಗೆ ಒಳಗಿಂದು ಓಂಕಾರ ಸ್ವರ ಬರಕಂತ್ರಿ. ಅದರೊಳಗಿನ ಏನಂತ, ಈ ಶಬ್ದ ಗದ್ದಿಗೆ ಒಳಗಿಂದ ಬಂದ ಕೂಡಲೇ ದೇವಿ ತನ್ನ ಮಂತ್ರ ಬಿಟ್ಟು ಕಣ್ಣ ಬಿಚ್ಚಿ ನೋಡೋ ತನಕ ಅಲ್ಲಿ ಶಿವನ ರತ್ನ ಖಚಿತವಾಗಿರತಕ್ಕಂಥ ಗದ್ಗಿ ಮೇಲೆ ಒಂದು ಲಿಂಗ ಇತ್ತು, ಮಹೇಶ್ವರ ಲಿಂಗ ಅಂತ. ಏನಿತ್ರಿ? ಮಹೇಶ್ವರ ಲಿಂಗ. ಆ ಲಿಂಗೋದೊಳಗಿಂದ ಉದ್ಭವನಾಗಿ ಒಂದು ಹುಣ್ಣಿಮೆಯ ಚಂದ್ರದ ಚೆಲ್ಲಿದ ಬೆಳದಿಂಗಳಂತೆ ತೇಜಂಪುಂಜವಾದಂಥ ಒಂದು ಮಗು ಆ ಲಿಂಗದ ಸಮ್ಮುಖದಲ್ಲಿ ಕೈಕಾಲು ಬಿಚ್ಚಿ ಆಡ್ತಿತ್ತು. ದೇವಿ ನೋಡಿದ್ಲು, ಏನು ಆಶ್ಚರ್ಯ, ಯಾವಾಗ ಎಂದೂ ಕಂಡಿಲ್ಲಲ್ಲ ಇಂಥ ಮಗ ಅಂಥೇಳಿ ಅದನ್ನು ಪ್ರೀತಿಯಿಂದ ಎದೆಗೆ ಹಚ್ಚಿಕೊಂಡಾಗ ತಾಯಿ ಎದೆಯೊಳಗೆ ಹಾಲು ಬಂದು ಅಂತ. ಹಾಲನ್ನು ಕ್ಷೀರನ್ನು ಆ ಮಗುವಿಗೆ ಉಣಿಸುತ್ತಾ ದೇವ ಪರಮೇಶ್ವರನ ಸನ್ನಿಧಾನಕ್ಕೆ ಬಂದು ಸ್ವಾಮಿ 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 ಅಂತ ಕುತ್ತಿಗೆ ಕೀರುಚ್ತಾ ಬಂದಾಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ಏನದು? ಇಲ್ಲಿ ನೋಡಿ ಸ್ವಾಮಿ, ಬಂಗಾರದ ವರ್ಣದ ಮಗು ಲಿಂಗದ ಒಳಗಿಂದ ಪ್ರಗಟ್ನಾದ. ಇವ ನನಗೆ ಸಿಕ್ಕ ಅಂತಂದ ಕೂಡಲೇ ಪರಮೇಶ್ವರ ಹೇಳ್ತಾನೆ, ದೇವಿ ನನಕ್ಕಿಂತಲೂ ಶ್ರೇಷ್ಠವಾದಂಥ ಸೇವಾ ಮಾಡೋರು ಯಾರಿಲ್ಲ ಅಂತಿದ್ದೆಲ್ಲ, ಇವನೇ ನೋಡು ಅಂತ ಹೇಳಿದ್ರು. ಈತನೇ 7 ಯುಗ ಪರ್ಯಂತರವಾಗಿ ಗುರು ಸೇವಾ ಮಾಡಿಕೊಂಡು ಯಾವ ಫಲಾಪೇಕ್ಷೆ ಇಲ್ಲದನ ಸೇವಾ ಮಾಡಿದಾನೆ, ಯಾರ ಕಣ್ಣಿಗೆ ಕಂಡಿಲ್ಲ. ಅದಕ್ಕೆ ಅಂಥ ಮಗುವಿನ ಅಂಥ ಶಿವಯೋಗಿಯ ಒಂದು ಮಗನ ದರ್ಶನ ನಿನಗಾಯಿತು. ಇವನನ್ನು ನೀನು ಕೈಲಾಸದಲ್ಲಿ ಬೆಳೆಸು. ತಾಯಿ ತಂದೆ ಹುಟ್ಟಿಲ್ಲ, ಲಿಂಗೋದ್ಭವ ಮಹೇಶ್ವರ ಲಿಂಗದಲ್ಲಿ ಅಮೋಘ ಸಿದ್ಧನ ಜನನಾಯಿತು. ತಾಯಿ ಪಾರ್ವತಿ ಮಗನನ್ನು ಮುದ್ದಾಡಿಸಿ ಎದ್ಕೊಂಡು, ನಮ್ಮವ್ರ ಹಿಂದಿನವರು ಒಂದು ಪದ್ಯ ಹಾಡ್ತಿದ್ರು, ಸ್ವಾದೇಶದಲ್ಲಿ ಜನಿಷ್ಯಾನ ಸಿದ್ಧ ಯೋಗೇಂದ್ರ, ಮುದ್ದಾಡಿಸಿ ಬಲಿ ಕುಡಿಸಾಳ ಆದಿಶಕ್ತಿ ಗೌರ, ಮುಂದೆ ಕಂದ ಅಮ್ಮ ಸೇವಿಸದೆಂದು ಅಮಸಿದ್ದಂಥ ಹೆಸರ ಅಂತ ಒಂದು ಮಂಗಳಾರತಿ ಒಳಗೆ ಹಿರಿಯರು ಪೂರ್ವಜ್ಯರು ನಮ್ಮವರು ಬರ್ಕೊಂಡು ಬಂದಿದ್ದಾರೆ. ತಾಯಿ ತಂದೆಗಳೇ, ಅಮೋಘ ಸಿದ್ದೇಶ್ವರರ ಜನ್ಮ ಆಯಿತು. ತಾಯಿ ಪಾರ್ವತಿ ಆ ಮಗನ ನಾಮಕರಣ ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾಳೆ.
ಆಗ ದೇವಾದಿ ದೇವ ಪರಮೇಶ್ವರ ಹೇಳ್ತಾನೆ, ಅದನ್ನು ನಾವು ಒಬ್ಬರೇ ನಿರ್ಣಯ ತಗೊಳಕ್ಕೆ ಬರಲ್ಲ, ಇದಕ್ಕೆಲ್ಲ ತ್ರಿದೇವತೆಗಳು ವಿಷ್ಣು ಬ್ರಹ್ಮ ಪುಟ್ಟೆ ಅವರು ಬೇಕು, ಅಷ್ಟ ದಿಕ್ಪಾಲಕರು ಬೇಕು, ಸಪ್ತ ಋಷಿಗಳು ಬೇಕು, ಇಂದ್ರಾದಿ ದೇವತೆಗಳು ಬೇಕು, ಚಂದ್ರಾದಿ ಸೂರ್ಯಾದಿಗಳೆಲ್ಲ ದೇವತೆಗಳು ಬೇಕಾ. ಆ ಶಿವನ ಸಭೆಯೊಳಗೆ ಈ ಮಗುವಿನ ನಾಮಕರಣ ಏನಿಡಬೇಕು ಅಂತ ನಾವೆಲ್ಲರೂ ಪ್ರಸ್ತಾವನೆ ಮಾಡೋಣ. ಅವ್ರೇನು ನಿರ್ಣಯ ಕೊಡ್ತಾರೆ ಅದನ್ನೇ ಹೆಸರಿಡಬೇಕು ಇವನಿಗೆ. ಎಲ್ಲರೂ ಹೇಳಿದ್ರು 7 ಯುಗ ಪರ್ಯಂತರವಾಗಿ ಈ ಜಗತ್ತಿನೊಳಗೆ ಎಷ್ಟು ಜನ ಜಪತಪ ಅನುಷ್ಠಾನ ಯೋಗಾದಿಗಳನ್ನು ಮಾಡಿದಾರಲ್ಲ, ಅವರಿಗೆಲ್ಲರಿಗೂ ಒಂದೊಂದು ಸಿದ್ಧಿಯನ್ನು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಈತ ಯಾವ ಅಪೇಕ್ಷೆ ಇಲ್ಲದನ ತಪಸ್ಸನ್ನು ಆಚರಣೆ ಮಾಡಿದ್ದಾನೆ. ಇವನ ಗುರು ಸೇವೆಗೆ ಭಗವದ ಭಕ್ತಿಗೆ ಏನು ಹೆಸರಿಡಬೇಕು ಅಂತ ಎಲ್ಲರನ್ನ ಕೇಳಿದಾಗ ಋಷಿಗಳು ದೇವತೆಗಳು ಏನು ಹೇಳ್ತಾರೆ ಅಂದರೆ, ಇವನ ಹೆಸರ ಅಮೋಘ. ಅಮೋಘ ಸಿದ್ಧ ಅಂದ್ರೆ ಅದು ಶುದ್ಧವಾದಂಥ ಜ್ಞಾನ. ಅರ್ಥ ಶಬ್ದದ ಮಂತ. ಯಾಕಂದ್ರೆ ಒಂದು ಪದ್ಯ ಕೇಳಿರಬೇಕು ನೀವು, ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಡಿದಾರೆ, ಅದನ್ನು ಆ ಕಡೆ ಮೈಸೂರದವ್ರ ಕಡೆಯಿಂದ ಹಾಡ್ತಿರ್ತಾರೆ ಅವರು. ಸಂತನಂದರೆ ಯಾರು ದಿವ್ಯತೆಯ ಅರಿತವರು. ಮುಂದಪ್ಪ ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು. ಸಂತನಂದರೆ ಯಾರು ದಿವ್ಯತೆಯ ಅರಿತವರು. ಸಿದ್ಧ ಅಂದ್ರೆ ಯಾರಪ್ಪ ಅಂದ್ರೆ ಏನಪ್ಪ ಸಿದ್ಧ ಅಂದ್ರೆ? ಹಾಡ್ತೇನಪ್ಪ ಅದ ನೆನಪದನಿಲ್ಲ ಇಲ್ಲ. ಸಿದ್ಧ ಅಂದ್ರೆ ಯಾರಿಗೆ ನೋವು ಮಾಡಾರ್ದ. ನಿಮಗೆ ತಿಳಿಯಂಗೆ ಹೇಳ್ತೀನಿ. ಏನೋ ತನ್ನಿಂದ ಯಾರಿಗೂ ಹುಲ್ಲೆಂಬ ಕಡ್ಡಿ ಹಿಡ್ಕೊಂಡು ಜಂತು ಹಿಡ್ಕೊಂಡು ಯಾವ ಪ್ರಾಣಿಗೂ ತನ್ನಿಂದ ನೋವು ಮಾಡಲಾರದವ ಅವರೆಲ್ಲರ ನೋವನ್ನು ಸಹಿಸ್ಕೊಂಡು ನಗನಗತ ಯಾವಿರುತ್ತಾನ ಅವ ಸಿದ್ಧ. ಆತ ಸಿದ್ಧ. ಅಮೋಘ ಅಂದ್ರೆ ಇದಕ್ಕೆ ಹುಟ್ಟು ಇಲ್ಲ ಕೊನೆಯೂ ಇಲ್ಲ. ಇಷ್ಟ ಅಷ್ಟಂತ ಅಳಲಿಕ್ಕೆ ಬರೋದಿಲ್ಲ. ಗಣಪತಿ ಪುರಾಣದೊಳಗೆ ಅವನ 21 ಹೆಸರು ಪೈಕಿ ಇದೊಂದು ಅಮೋಘ ಸಿದ್ಧ ಅಂತ ಹೆಸರು ಬರುತ್ತದೆ. ಓದವ್ರಿದ್ರು ನೋಡ್ರಿ. ಆ ಹೆಸರ ಇವನಿಗೆ ಯೋಗ್ಯ, ಇಂಥ ವ್ಯಕ್ತಿಗೆ ಯೋಗ್ಯ ಅಂತ ದೇವಾನುದೇವತೆಗಳೆಲ್ಲ ಕೂಡಿಕೊಂಡು ಕೈಲಾಸದಲ್ಲಿ ಅಮೋಘವಾದಂಥ ಭಕ್ತಿ ಮಾಡ್ಯಾನಂತ ಅಮೋಘ ಶಬ್ದ. ಇನ್ನು ಸಿದ್ಧ ಅಂದ್ರೆ ಈ ಪೃಥ್ವಿ ಒಳಗಿರತಕ್ಕಂಥ ಸಕಲ ಜೀವಿಗಳಿಗೆ ನೋವು ಮಾಡದಂತೆ ಅವರ ನೋವು ನಲಿಗಳೆಲ್ಲ ತನ್ನ ಜೊಳಗೆ ಹಾಕ್ಕೊಂಡು ಜಗತ್ತು ಉದ್ಧಾರ ಮಾಡವಂತ ಅಮೋಘ ಸಿದ್ಧ ಅಂತ ಹೆಸರ ಇಡಬೇಕಂತ ನಿಶ್ಚಯ ಮಾಡಿದ್ರು. ಆ ಹೆಸರ ನಾಳೆ